ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಕುಸುಮನ ಪರಿಸ್ಥಿತಿ ಹೀಗೆಲ್ಲ ಆಗಿಬಿಟ್ಟಿದೆ ಅಂತ ಸಂಚಿಕೆಯಲ್ಲಿ ಹೇಳ್ತೀನಿ ಬನ್ನಿ. ಕುಸುಮ ಅವರು ಬೆಳಿಗ್ಗೆನೆ ತಮ್ಮ ಕೆಲಸನೆಲ್ಲ ಮಾಡಿಕೊಂಡು ತಿಂಡಿ ತಿನ್ನೋ ಹತ್ರನೇ ಬಂದುಬಿಡ್ತಾರೆ. ಅರೆ, ಎಲ್ಲರದು ತಿಂಡಿ ಎಲ್ಲ ಆಗಿದೆ ಅಂತ ಅಂದ್ಕೊಂಡು ಇನ್ನೇನು ಕೂಡ ನಾನು ಅವ್ರಿಗೆ ತಿಂಡಿ ತೊಗೊಂಡು ಹೋಗಬೇಕು, ಲೇಟ್ ಆಗಿದೆ ಪಾಪ, ಅವ್ರಿಗೆ ಬೇಗ ತಿಂಡಿ ತೊಗೊಂಡು ಹೋಗಬೇಕು ಅಂತ ಹೇಳಿ ಬಾಕ್ಸ್ಗೆಲ್ಲ ತಿಂಡಿ ಹಾಕೋತಾ ಇರ್ತಾರೆ. ಆದ ತಕ್ಷಣವೇ ತಿಂಡಿ ತೊಗೊಂಡು ಹೊರಗಡೆ ಬಂದ ತಕ್ಷಣವೇ ಓನರ್ ಹೊರಗಡೆಯಿಂದ ಬಂದುಬಿಡ್ತಾರೆ. ಏನಿದು ಅಂತ ಕೇಳ್ತಾರೆ. ಬಾಕ್ಸು ಅಂತ ಕುಸುಮ ಅವ್ರು ಹೇಳಿದ ತಕ್ಷಣವೇ ಅದು ನನಗೂ ಕಾಣಿಸ್ತಾ ಇದೆ, ಬಾಕ್ಸ್ನಲ್ಲಿ ಏನಿದೆ ಅಂತ ಕೇಳ್ತಾ ಇರೋದು ಅಂತ ಕೇಳ್ತಾರೆ. ಅದು ತಿಂಡಿ ಅಂತ ಕುಸುಮ ಅವ್ರು ಹೇಳಿದ ತಕ್ಷಣವೇ, ನೋಡಿ, ನಿಮಗೆ ಇಲ್ಲಿ ಕೆಲಸ ಮಾಡಿಕೊಂಡು ತಿಂಡಿ ತಿನ್ನೋಕ್ಕೆ ಮಾತ್ರ ನಾನು ಅವಕಾಶ ಕೊಟ್ಟಿರೋದು, ಹೊರಗಡೆ ತೊಗೊಂಡು ಹೋಗೋಕ್ಕಲ್ಲ ಅಂತ ಬೈದಾಗ, ಅಯ್ಯೋ ಹಾಗಂತ ಹೇಳಬೇಡಿ, ಇನ್ನೊಬ್ರಿಗೂ ಕೂಡ ಈ ತಿಂಡಿ ಅವಶ್ಯಕತೆ ತುಂಬಾ ಇದೆ ಅಂತ ಅವ್ರು ಕುಸುಮ ಅವರು ಹೇಳ್ತಾರೆ. ಹಾಗಾದರೆ ದುಡ್ಡು ಕೊಟ್ಟು ತೊಗೊಂಡು ಹೋಗಿ ಅಂತಲೂ ಹೇಳ್ತಾರೆ. ಅಯ್ಯೋ, ಬೇಕಾದರೆ ನೀವು ನನ್ನ ಹತ್ರ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸನ ಮಾಡಿಸ್ಕೊಳ್ಳಿ, ಆದರೆ ತಿಂಡಿ ಮಾತ್ರ ತೊಗೊಂಡು ಹೋಗಬೇಡಿ ಅಂತ ಕುಸುಮ ಅವರು ರಿಕ್ವೆಸ್ಟ್ ಮಾಡ್ಕೋತಾರೆ. ಸರಿ ಆಯಿತು, ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಕುಸುಮ ಅವರು ತುಂಬಾ ಖುಷಿಯಾಗಿ ಅಲ್ಲಿಂದ ಅದನ್ನು ತೊಗೊಂಡು ಹೊರಟ್ಬಿಡ್ತಾರೆ. ಈ ಕಡೆ ಕುಸುಮ ಅವ್ರ ಮನೆ ಹತ್ರನೇ ಕಿಶನ್, ಪೂಜಾ, ಸುನಂದ ಮತ್ತು ತನ್ವಿ ಅವರು 4 ಜನ ಕೂಡ ಬಂದಿರ್ತಾರೆ. ಬಾಗಿಲನ್ನ ಬಡಿತಾ ಇರ್ತಾರೆ. ಅತ್ತೆ ಅತ್ತೆ ಅಂತ ಕರೆದ್ರೂ ಬಾಗಿಲು ತೆಗೆಯಲ್ಲ. ಆಗ ತನ್ವಿ, ಚಿಕ್ಕಿ, ನಾನು ಹೇಳಿಲ್ವಾ, ಇಲ್ಲಿ ಅಜ್ಜಿನೂ ಕೂಡ ಇಲ್ಲ, ತಾತನೂ ಕೂಡ ಇಲ್ಲ ಅಂತ. ಆ ಶ್ರೇಷ್ಠ ಆಂಟಿ ಬಂದಿದ್ದರು, ಜೊತೆಗೆ ಲಾಯರ್ ಕೂಡ ಬಂದಿದ್ದರು. ಅವ್ರು ಬಂದಾದಮೇಲೆ ಅಜ್ಜಿ ಮತ್ತು ತಾತ ಕಾಣಿಸ್ತಾ ಇಲ್ಲ ಅಂತಂದರೆ ಆ ಶ್ರೇಷ್ಠ ಆಂಟಿ ಮೇಲೇ ನನಗೆ ಅನುಮಾನ ಬರ್ತಾ ಇದೆ ಅಂತ ತನ್ವಿ ಹೇಳ್ತಾಳೆ. ಏನು, ಶ್ರೇಷ್ಠ ಇಲ್ಲಿಗೆ ಬಂದಿದ್ಲಾ ಅಂತ ಕಿಶನ್ ಶಾಕ್ ಆಗಿ ಕೇಳ್ತಾರೆ. ಹ್ಞೂ ಚಿಕ್ಕಪ್ಪ, ಅವರು ಇಲ್ಲಿಗೆ ಬಂದಿದ್ದರು. ಅವರು ಬಂದ ಮೇಲೇ ಅಜ್ಜಿ ಮಿಸ್ಸಿಂಗ್ ಆಗಿದ್ದಾರೆ ಅಂತಂದರೆ ಇದ್ರ ಹಿಂದೆ ಅವ್ರದ್ದೇ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ತನ್ವಿ ಹೇಳ್ತಾರೆ. ಆದ್ರೂ ಕೂಡ ಇರಬಹುದು, ಆ ಮನೆ ಹಾಳಿನ ಮಾತ್ರ ನಂಬೋಕ್ಕಾಗಲ್ಲ, ಬನ್ನಿ ನಾವು ಈಗಾಗಲೇ ಒಂದು ಕಂಪ್ಲೇಂಟನ್ನು ಕೊಟ್ಬಿಡೋಣ ಅಂತ ಪೂಜಾ ಅವ್ರು ಹೇಳ್ತಾರೆ. ಆಗ ಕಿಶನ್, ಇರು ಪೂಜಾ, ಜೊತೆಗೆ ಲಾಯರ್ನೂ ಕೂಡ ಬಂದಿದ್ದಾರೆ ಅಂತಂದರೆ ಅವ್ರು ಫಸ್ಟ್ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅಂತ ನಾವು ತಿಳ್ಕೋಬೇಕು. ದುಡ್ಡು ತೊಗೊಂಡು ಫಸ್ಟ್ ಲಾಯರ್ನ ಮೀಟ್ ಮಾಡಿ ಏನು ವಿಷಯ ಅಂತ ಕೇಳಿ ತಿಳ್ಕೊಳ್ಳೋಣ, ಅದಾದ ನಂತರ ಬೇಕಾದರೆ ಕಂಪ್ಲೇಂಟ್ ಕೊಡೋಣ ಬನ್ನಿ ಅಂತ ಲಾಯರ್ ಹತ್ರ ನಾವು ಮಾತಾಡೋಣ ಅಂತ ಕಿಶನ್ ಹೇಳಿದ ತಕ್ಷಣವೇ ಆಗ ಸುನಂದ, ಹಾಗಲ್ಲಪ್ಪ ಕಿಶನ್, ನಾವಿನ್ನು ಅರ್ಜೆಂಟ್ ಲೇಟ್ ಮಾಡೋದು ಬೇಡ. ಆ ಸುನಂದ ಅವರು ಕಿಶನ್ನ ಕೇಳ್ಕೊತಾರೆ. ಅತ್ತೆ, ನಾವು ದುಡ್ಕೋದು ಬೇಡ, ಫಸ್ಟ್ ಲಾಯರ್ ಹತ್ರ ಏನು ವಿಷಯ, ಅವರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಮಾತಾಡೋಣ ಬನ್ನಿ ಅಂತ ಎಲ್ಲರನ್ನೂ ಕರ್ಕೊಂಡು ಕಿಶನ್ ಅಲ್ಲಿಂದ ಹೊರಗಡೆ ತನ್ಮಯ್ ಹೊರಡ್ತಾರೆ. ಇಲ್ಲಿ ತನ್ಮಯ್ ಮತ್ತು ಕಾಮತ್ ಹತ್ರ ಮಾತಾಡ್ತಾ ಇರ್ತಾರೆ. ಬ್ರೋ ತಾತ, ಅವ್ರು ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಕೇಳ್ತಾ ಇರ್ತಾನೆ. ಆಗ ಬರ್ತಾರೆ ಕಣೋ, ಬಂದೇ ಬರ್ತಾರೆ ಅಂತ ಕಾಮತ್ ಅವರು ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡ ಬಂದುಬಿಡ್ತಾರೆ. ತನ್ಮಯ್ ಓಡೋಗ್ಬಿಟ್ಟು, ಅಮ್ಮ ನಾನು ನಿನ್ನ ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ತಪ್ಕೋತಾನೆ. ಹ್ಞೂ ಕಣೋ, ನಾನು ಕೂಡ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಆದಿ ಕೂಡ ನಾನು ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ ಅಂತಲೂ ಹೇಳ್ತಾರೆ. ಆಗ ತಲೆಯಲ್ಲಿರೋ ಗಾಯ ನೋಡಿಬಿಟ್ಟು ಆದಿ, ಏನಾಯ್ತಪ್ಪ ಅಂತ ಕೇಳ್ತಾರೆ. ಕಾಮಂತ್ರವರು, ಏನಿಲ್ಲಪ್ಪ, ಎಡವು ಬಿದ್ದೆ ಅಷ್ಟೇ ಅಂತ ಆದಿಯವ್ರು ಹೇಳ್ತಾರೆ. ಅಂದಾಗೆ ಮಾವ ಮತ್ತು ಅತ್ತೆ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಭಾಗ್ಯ ಕಾಮತ್ ಅವ್ರನ್ನ ಕೇಳಿದ ತಕ್ಷಣ, ಅದು ಇಲ್ಲಮ್ಮ, ನೋಡು ಇಷ್ಟೊತ್ತಿಗೆ ಆಗ ಬಂದಿರ್ತಾರೆ, ಗಾಬರಿ ಆಗುವಂಥದ್ದು ಏನೂ ಇಲ್ಲ, ಪೂಜಾ ಮತ್ತು ಕಿಶನ್ ಬೇರೆ ಹೋಗಿದ್ದಾರೆ ಅಂತ ಕಾಮತ್ರವರು ಹೇಳಿದ ತಕ್ಷಣವೇ, ಹೌದಾ ಸರಿ, ಹಾಗಾದರೆ ನಾನು ಸ್ವಲ್ಪ ಹೋಗಿ ಬರ್ತೀನಿ ಅಂತ ಆದಿಯವರು ಹೋಗ್ತಾರೆ. ಈ ಕಡೆ ಕಾಮತ್ರವರು ಹೋಗ್ತಾರೆ. ಆಗ ಭಾಗ್ಯ, ನಾನೂ ಬರ್ತೀನಿ ಅಂತ ಹೇಳ್ತಾರೆ. ಬೇಡ ಅಂತ ಆದಿಯವ್ರು ಹೇಳಿದಾಗ, ಬೇಡ ಆದಿಯವರೇ, ನೀವು ಫಸ್ಟ್ ಮನೇಲಿ ಇದ್ದು ರೆಸ್ಟ್ ಮಾಡಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೇಳಿದ ತಕ್ಷಣವೇ, ಸರಿ ಹಾಗಾದರೆ ಫ್ರೆಶ್ ಅಪ್ ಆಗಿ ಅಂತ ಇಬ್ಬರು ಹೋಗಿ ಬರೋಣ ಅಂತ ಆದಿಯವರು ಹೇಳ್ತಾರೆ. ಆದಿ ಮತ್ತು ತನ್ಮಯ್ ಮುಂದೆ ಹೋಗ್ತಾರೆ. ಭಾಗ್ಯ ರೆಡಿ ಆಗೋಕ್ಕೆ ಲಗೇಜ್ ತೊಗೊಂಡು ಒಳಗಡೆ ಹೋಗಬೇಕು ಅನ್ನೋಷ್ಟರಲ್ಲಿ ತಕ್ಷಣವೇ ಎದುರುಗಡೆ ಕನ್ನಿಕಾ ಬಂದುಬಿಟ್ಟು, ಏನು ನಿಂದು ಸಮಸ್ಯೆ, ಒಂದು ಸರಿ ನಿನಗೆ ಹೇಳಿದ್ರೆ ಅರ್ಥ ಆಗಲ್ವಾ, ಹಳೆ ಗಂಡನ ಮನೆ ಸೆಳೆತ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅಲ್ವಾ, ನನ್ನ ಬ್ರೋ ನೀನು ಏನಂತ ಅಂದ್ಕೊಂಡಿದ್ಯಾ, ನಿನ್ನ ಕಂಪ್ನೀಲಿ CEO ಅವನನ್ನು ನೀನು ಸೀರಿಯಸ್ ಸರ್ಗೆ ಇಟ್ಕೊಂಡು ಬೀದಿ ಹರಿಸ್ತಾ ಇದೆಯಾ,
ನಿನಗೆ ಒಂದು ಸ್ವಲ್ಪ ಕೂಡ ನಾಚಿಕೆ ಇಲ್ವಾ ಅಂತ ಕನ್ನಿಕಾ ಬೈತಾ ಇರಬೇಕಾದ್ರೆ, ನೋಡು ಆದಿಯವರು ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋರು ಅಂತ ಅದೆಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ. ಹೋಗಿ ನಾನು ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ ವೇಸ್ಟ್ ಅಂತ ಅದ್ರ ಬಗ್ಗೆ ಅಲ್ಲಿಂದ ಹೇಳಿ ಭಾಗ್ಯ ಹೊರಟೋಗ್ಬಿಡ್ತಾಳೆ. ಮೆರೀತಿದ್ಯೇನೆ, ಅದೆಷ್ಟು ಮೆರೀತೀಯೋ ಮೆರಿ. ನಿನಗೆ ಬುದ್ಧಿ ಕಲಿಸೋಕ್ಕೆ ಮೀನಾಕ್ಷಿ ಅತ್ತೆನೇ ಸರಿ. ನಿನ್ನ ಪ್ರೀತಿಗೆ ಬೆಂಕಿ ಹಚ್ಚೋಕೆ ಅವರು ಸಮಯಕ್ಕಾಗಿ ಕಾಯ್ತಿದ್ದಾರೆ. ನೋಡ್ತಾ ಇರು ಅಂತ ಕನ್ನಿಕಾ ಮನಸ್ಸಲ್ಲೇ ಮಾತಾಡ್ಕೋತಾಳೆ. ಈ ಕಡೆ ಲಾಯರ್ಗೋಸ್ಕರ ಕಿಶನ್ ಎಲ್ಲ ಕಡೆನೂ ಕೂಡ ಹುಡುಕ್ತಾ ಇರಬೇಕಾದ್ರೆ, ಪೂಜಾ ಇಲ್ಲಿ ಆ ಲಾಯರ್ ಬಗ್ಗೆ ಒಂದು ಸುಳಿನೂ ಕೂಡ ಸಿಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಕಿಶನ್ ಕೇಳ್ತಾ ಇದ್ರೆ, ಒಂದು ಕೆಲಸ ಮಾಡೋಣ ತನ್ವಿ, ನೀನು ಆ ಶ್ರೇಷ್ಠನ್ಗೆ ಒಂದ್ಸರಿ ಕಾಲ್ ಮಾಡು ಅಂತ ಪೂಜಾ ಹೇಳ್ತಾರೆ. ಚಿಕ್ಕಿ, ನಾನು ಅವಳಿಗೆ ಕಾಲ್ ಮಾಡಬೇಕಾ, ಯಾಕೆ ಅಂತ ತನ್ವಿ ಕೇಳ್ತಾಳೆ. ಮಾಡು, ನಾವು ಅವಳು ಎಲ್ಲಿದ್ದಾಳೆ ಇದನ್ನೆಲ್ಲ ಏನು ಅಂತ ಅವಳ ಹತ್ರನೇ ಕೇಳೋಣ ಅಂತ ಪೂಜಾ ಕೇಳಿದ ತಕ್ಷಣನೇ ಆಗ ತನ್ವಿ ಕಾಲ್ ಕಟ್ ಮಾಡಿಬಿಟ್ಟು ಪೂಜನ್ ಕೈಗೇನೆ ಕೊಟ್ಬಿಡ್ತಾಳೆ. ಪೂಜಾ ಕೋಪ ಮಾಡಿಕೊಂಡು, ಏ ಮನೆ ಹಾಳಿಲಿ ಎಲ್ಲೇ ಇದೆಯಾ ಅಂತ ಬೈದ್ಬಿಡ್ತಾಳೆ. ಆ ಕಡೆಯಿಂದ ಒಬ್ಬ ಕಾಲ್ ರಿಸೀವ್ ಮಾಡಿ, ಅವ್ರ ಚಿಕ್ಕಪ್ಪ ಇಲ್ಲೇನೇ ಇದ್ದಾರೆ, ಫೋನ್ ಚಾರ್ಜ್ಗೆ ಹಾಕಿ ಅಂತ ನನ್ನ ಹತ್ರನ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಹೌದಾ, ನಾನು ಅವಳ ಹತ್ರ ಈಗ ಮಾತಾಡಬೇಕು, ಸ್ವಲ್ಪ ಫೋನ್ ಕೊಡಿ ಅಂತ ಪೂಜೆ ಕೇಳಿದ ತಕ್ಷಣವೇ ಆಗ ಕೊಡೋಕ್ಕಾಗಲ್ಲ ಮೇಡಮ್, ಅವರು ಚಿಕ್ಕಪ್ಪ ಅಲ್ಲಿ ಇದ್ದಾರೆ, ಫೋನ್ ಕಟ್ ಮಾಡಿ ಅಂತ ಫೋನ್ ಕಟ್ ಮಾಡ್ತಿದ್ದಾರೆ. ಅವಳು ಹಾಸ್ಪಿಟ್ಲಲ್ಲಿದ್ದಾಳೆ ಅಂತ ನನಗೆ ಯಾಕೋ ಅವಳ ಮೇಲೇ ಅನುಮಾನ ಜಾಸ್ತಿ ಆಗ್ತಿದೆ ಅಂತ ಪೂಜಾ ಹೇಳಿದ ತಕ್ಷಣವೇ, ಒಂದು ಕೆಲಸ ಮಾಡು ಪೂಜಾ, ನೀನು ಈಗಲೇ ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿ ಯಾವ ಹಾಸ್ಪಿಟಲ್ ಅಂತ ಕೇಳು, ನಾವು ಅಲ್ಲಿಗೇ ಹೋಗೋಣ ಅಂತ ಕಿಶನ್ ಹೇಳ್ತಾನೆ. ಆಗ ಮತ್ತೆ ಭಾಗ್ಯ ಪೂಜನ್ಗೆ ಕಾಲ್ ಮಾಡ್ತಾಳೆ. ಅಕ್ಕ ಕಾಲ್ ಮಾಡ್ತಿದ್ದಾಳೆ ಅಂತ ಪೂಜಾ ಎಲ್ರಿಗೂ ಕೂಡ ಹೇಳಿ ಕಾಲ್ ರಿಸೀವ್ ಮಾಡಿದ ತಕ್ಷಣ, ಪೂಜಾ ಅತ್ತೆ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ಭಾಗ್ಯ ಕೇಳ್ತಾಳೆ. ಇಲ್ಲ ಅಕ್ಕ, ಏನನ್ನೂ ಕೂಡ ಸುಳಿ ಸಿಗ್ತಾ ಇಲ್ಲ, ಡೋರ್ ಕ್ಲೋಸ್ ಆಗಿದೆ, ಹಾಗಾಗಿ ಇದ್ರ ಬಗ್ಗೆ ನನಗೆ ಶ್ರೇಷ್ಠನ್ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಅವಳು ಯಾವುದೋ ಆಸ್ಪತ್ರೆಯಲ್ಲೇ ಇದ್ದಾಳಂತ ಅನಿಸುತ್ತೆ. ಲೊಕೇಶನ್ ಸಿಕ್ಕಿದ ಕೂಡಲೇ ನಾವು ಅಲ್ಲಿಗೆ ಹೋಗ್ತೀವಿ, ನಿನಗೂ ಕೂಡ ಲೊಕೇಶನ್ ಸೆಂಡ್ ಮಾಡ್ತೀವಿ, ನೀನು ಅಲ್ಲಿಗೆ ಬಂದುಬಿಡು ಅಂತ ಪೂಜಾ ಹೇಳ್ತಾಳೆ. ಇಲ್ಲಿ ಧರ್ಮ ಅವರು ತುಂಬಾ ನೋವಿಂದ ನರಳ್ತಿರ್ತಾರೆ, ಸುಸ್ತಾಗ್ತಿರುತ್ತೆ, ಎದ್ದು ಕೂತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಆದರೂ ಟ್ರೈ ಮಾಡ್ತಾ ಇರ್ತಾರೆ. ಆಗ ಕುಸುಮ ಅವರು ಓಡಿ ಬಂದುಬಿಡ್ತಾರೆ. ಅಯ್ಯೋ ಏನ್ರಿ, ಏನು ಮಾಡ್ತಾ ಇದ್ದೀರಾ, ಏನೋ ಸಾಹಸ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರೆ ಕಷ್ಟ, ಹಾಗೂ ನಿಮಗೆ ಎದ್ದು ಕೂತ್ಕೋಬೇಕು ಅಂತಂದಿದ್ರೆ ಸಿಸ್ಟರ್ನ ಕರಿಬಾರ್ದಾ ಅಂತ ಕುಸುಮ ಅವರು ಹೇಳ್ತಾರೆ. ಅವ್ರನ್ನ ಹಿಡ್ಕೊಂಡು ಎಬ್ಸೋಕ್ಕೆ ಟ್ರೈ ಮಾಡ್ತಾರೆ. ಆಗ ಸಿಸ್ಟರ್ ಕೂಡ ಬಂದುಬಿಟ್ಟು, ಸರ್ ನಿಮಗೇನಾದರೂ ಬೇಕಾದರೆ ನನ್ನ ಕರೀರಿ, ಈ ಥರ ಎಲ್ಲ ಸಾಹಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಸಿಸ್ಟರ್ ಅವ್ರನ್ನ ಎದ್ದು ಕೂರಿಸ್ತಾರೆ. ಮೊದಲು ನೀವು ಟಿಫನ್ ಮಾಡಿ ಅಂತ ಹೇಳಿ ಟಿಫನ್ ಕೊಡ್ತಾಳೆ. ಆಗ ಧರ್ಮರಾಜ್ ಅವರು, ನನ್ನ ಕೈಲಿ ಆಗ್ತಾಯಿಲ್ಲ, ಏನೂ ತಿನ್ನೋಕ್ಕಾಗ್ತಾಯಿಲ್ಲ ಕುಸುಮ, ಯಾಕೋ ಹಸಿವಿಲ್ಲ, ನಂಗೆ ಊಟ ಬೇಡ ಅಂತ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ, ಸ್ವಲ್ಪನಾದರೂ ತಿನ್ನಿ ಅಂತ ಹೇಳಿ ಟಿಫನ್ ತಿನ್ಸೋಕೆ ಬರ್ತಾರೆ. ಆಗ ಸಿಸ್ಟರ್, ಮೇಡಮ್ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಔಟ್ ಸೈಡ್ ಕರ್ಕೊಂಡು ಹೋಗ್ತಾರೆ. ನೆನ್ನೆನೇ ನೀವು ನಿಮ್ಮ ಯಜಮಾನ್ರನ್ನ ಅಡ್ಮಿಟ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದ್ದೀರಾ, ಆದರೆ ಅವರಿಗೆ ವಿಪರೀತ ಎದೆ ನೋವು ಬರ್ತಾ ಇದೆ ಮತ್ತು ಸುಸ್ತು ಆಗ್ತಿದ್ದಾರೆ, ಹಾಗಾಗಿ ನಾಳೆ ಅಷ್ಟರಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡಲೇಬೇಕು, ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನರ್ಸ್ ಕುಸುಮ ಮುಂದೆ ಮಾತಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಓ ನೀವು ಇಲ್ಲೇ ಇದ್ದೀರಾ, ನಿಮ್ಮನ್ನೇ ನಾನು ಹುಡುಕ್ತಾ ಬಂದಿರೋದು. ನೋಡಿ ನೀವು ಅವರನ್ನು ನೆನ್ನೆನೇ ಅಡ್ಮಿಟ್ ಮಾಡಿದ್ರಿ, ಒಳ್ಳೆ ಕೆಲಸನೇ ಮಾಡಿದ್ರಿ, ಆದರೆ 2 ದಿನದಲ್ಲೇ ಅವ್ರಿಗೆ ಆಪ್ರೇಷನ್ ಮಾಡಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ, ಹಾಗಾಗಿ ನೀವು ಅಟ್ಲೀಸ್ಟ್ ಅರ್ಧ ದುಡ್ಡನ್ನಾದರೂ ಕೂಡ ಕಟ್ಟಲೇಬೇಕು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಸರ್, 2 ದಿನದಲ್ಲಿ ನಾನು ಏನೋ ಒಂದು ಮಾಡ್ತೀನಿ ಅಂತ ಕುಸುಮ ಹೇಳಿದ ತಕ್ಷಣ ಡಾಕ್ಟರ್ ಮತ್ತು ಸಿಸ್ಟರ್ ಅಲ್ಲಿಂದ ಹೊರಟ್ಬಿಡ್ತಾರೆ. ಕುಸುಮ ಅವರು 2 ದಿನದಲ್ಲಿ ಅಷ್ಟೊಂದು ದುಡ್ಡು ನಾನು ಹೇಗೆ ಹೊಂದಿಸ್ಲಿ, ಇಲ್ಲ ನಾನು ಏನಾದರೂ ಮಾಡಲೇಬೇಕು ಅಂತ ಕುಸುಮ ಅವರು ಮಾತಾಡ್ತಿರ್ತಾರೆ. ಇಲ್ಲಿ ಕುಸುಮ ಅವರು ಮತ್ತು ಧರ್ಮರಾಜ್ ಅವರನ್ನು ಕರ್ಕೊಂಡು ರೆಗ್ಯುಲರ್ ಆಗಿ ಬರೋ ಒಂದು ಹಾಸ್ಪಿಟಲ್ಗೆ ಕಿಶನ್ ಅವರು ವಿಚಾರಿಸ್ತಾರೆ. ಇಲ್ಲಿ ಧರ್ಮ ಅವರು ಏನಾದರೂ ಅಡ್ಮಿಟ್ ಆಗಿದ್ದಾರಾ ಅಂತಂದ್ಬಿಟ್ಟು. ಇಲ್ಲ ಸರ್, ಅವರು ಇಲ್ಲೇ ಬರ್ತಾಯಿದ್ರು, ಬಟ್ ಅವರು ಈಗ ಬಂದಿಲ್ಲ ಸರ್, ಅಡ್ಮಿಟ್ ಆಗಿಲ್ಲ ಅಂತ ಕೂಡ ಅಲ್ಲಿ ರಿಸೆಪ್ಷನಿಸ್ಟ್ ಹೇಳ್ತಾರೆ. ಆದರೆ 2 ದಿನಕ್ಕೆ ಮುಂಚೆ ಇಲ್ಲಿಗೆ ಬಂದಿದ್ದರು, ಚೆಕಪ್ಗೆ ಅಂತ ಹೇಳಿ ಇಲ್ಲಿಗೆ ಬಂದಿದ್ದರು, ಆದರೆ ಅವರು ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿತ್ತು, ಹಾಗಾಗಿ ಡಾಕ್ಟ್ರು ಅವ್ರಿಗೆ ಟ್ರೀಟ್ಮೆಂಟನ್ನು ಸಜೆಸ್ಟ್ ಮಾಡಿದರು. ಅಷ್ಟೊಂದು ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಹೇಳಿ ಅವ್ರ ಹತ್ರನೇ ಯಾವುದೋ ಕಾರಣ ಕೂಡ ಇಲ್ಲದೆ ಇರೋ ಕಾರಣ ಬೇರೆ ಹಾಸ್ಪಿಟಲನ್ನು ಡಾಕ್ಟರೇ ರೆಫರ್ ಮಾಡಿದ್ರು ಅಂತ ನರ್ಸ್ ಹೇಳ್ತಾರೆ. ಹೌದಾ, ಅದು ಯಾವುದು ಅಂತ ಹೇಳಿ ಅಂತ ಕಿಶನ್ ಕೇಳಿದಾಗ ಹಾಸ್ಪಿಟಲ್ ನೇಮ್ ಹೇಳ್ತಾರೆ. ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಎಲ್ಲರೂ ಹೋಗೋಷ್ಟರಲ್ಲಿ ಪೂಜಾ, ಅಯ್ಯೋ ಅಕ್ಕಂಗೂ ಲೊಕೇಶನ್ ಸೆಂಡ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು
ಫೋನ್ನಲ್ಲಿ ಭಾಗ್ಯಂಗೆ ಮೆಸೇಜ್ ಮಾಡ್ತಾಳೆ. ಹೊರಡಬೇಕು ಅನ್ನೋಷ್ಟರಲ್ಲಿ ಪೂಜಾ ನೋಡಿ ಶ್ರೇಷ್ಠ ನೋಡಿಬಿಟ್ಟು ಶ್ರೇಷ್ಠಂದು ಏನೋ ಕುತಂತ್ರ ಇರುತ್ತೆ, ಅವಳನ್ನ ಫಾಲೋ ಮಾಡಿ ಅಂತ ಹೇಳಿ ಎಲ್ಲರೂ ಕಾರಲ್ಲಿ ಕೂತ್ಕೊಂಡು ಶ್ರೇಷ್ಠ ಕಾರಲ್ಲಿ ಹೋಗೋದನ್ನ ಫಾಲೋ ಮಾಡ್ತಾರೆ. ಈ ಕಡೆ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಆಸ್ಪತ್ರೆಗೆ ಬಂದು ಧರ್ಮರಾಜು ಅನ್ನೋ ಪೇಷಂಟ್ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳ್ತಾರೆ. ಆಗ ಬುಕ್ ನೋಡ್ಬಿಟ್ಟು ಧರ್ಮರಾಜ್ ಸೂರ್ಯವಂಶಿ ಅಂತ ಕೇಳ್ತಾರೆ. ಹೌದು ಅಂತ ಹೇಳಿದಾಗ ಯಾವ ಫ್ಲೋರ್ ಅಂತ ಕೇಳ್ತಾರೆ. 3rd ಫ್ಲೋರ್ ಅಂತ ಹೇಳಿದ ತಕ್ಷಣ ಭಾಗ್ಯ ಮತ್ತು ಆದಿ ಮೇಲ್ಗಡೆ ಬರ್ತಾ ಇರ್ತಾರೆ. ಒಂದು ಕಡೆ ಕುಸುಮ ಹೊರಗಡೆ ಕೂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅಯ್ಯೋ ದೊಡ್ಡದಾಗೇನೆ ಇನ್ನು 2 ದಿನದಲ್ಲಿ ದುಡ್ಡನ್ನು ಹೊಂದಿಸ್ತೀನಿ ಅಂತ ಹೇಳಿಬಿಟ್ನಲ್ಲಪ್ಪ, ಅದು ಸ್ವಲ್ಪನಾ? 7-8 ಲಕ್ಷ ನನ್ನ ಹತ್ರ ಕೂಡ ಇರೋಕ್ಕೂ ಕೂಡ ಏನೂ ಇಲ್ಲ, ಕಾರನ್ನು ಮಾರಿಬಿಡೋಣ ಅಂತ ಅನ್ಕೋತಿರ್ತಾರೆ. ಅದಾದ್ಮೇಲೂ ಕೂಡ ಸಾಲನೇ ಇದೆ, ಮನೆ ಕೂಡ ಮಾರೋಣ ಅಂತಂದರೆ ಮನೆ ಬೇರೆ ಅವನ ಹೆಸರಲ್ಲಿದೆ. ನನಗೆ ಇವಾಗ ಇರೋದು ಒಂದೇ ದಾರಿ ಅಂತಂದರೆ ಆ ಯೋಗ್ಯನ ದಾರಿಗೆ ತಂದು ಮನೆ ಮಾರೋಕ್ಕೆ ಒಪ್ಪಿಸ್ಬೇಕು. ಆಗ ನಮ್ಮದು ಜಾಗ ಅಂತ ಹೇಳಿ ಸ್ವಲ್ಪನಾದರೂ ಕೂಡ ದುಡ್ಡು ತಗೊಂಡು ಅವನ ಹತ್ರನೇ ಕೇಳಬೇಕು. ಛೇ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ಮನೆ ಹಾಳಿ ಶ್ರೇಷ್ಠ ಮುಖ ಜೀವನದಲ್ಲೇನೆ ನೋಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಹೋಗಲಿ ಅವಳ ಹಂಗಲ್ಲೇ ಈಗ ಬದುಕೋ ಹಾಗಾಯಿತು. ಕುಸುಮ ಕಣ್ಣೀರು ಹಾಕ್ತಾ ಇರ್ತಾರೆ. ಕುಸುಮ ಅವರು ಕೂತಿದ್ದ ಜಾಗ ಪಕ್ಕದಲ್ಲೇ ದೇವ್ರ ಮೂರ್ತಿ ಇರುತ್ತೆ. ಆ ದೇವ್ರ ಮುಂದೆನೇ, ದೇವ್ರೇ ಇಷ್ಟು ದಿನ ನೀನು ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಟ್ಟಿಲ್ಲ, ಇನ್ನು ಮುಂದೆನೂ ಕೂಡ ನನ್ನ ಕೈ ಬಿಡಬೇಡ, ಹೇಗಾದರೂ ಮಾಡಿ ಆಪ್ರೇಷನ್ ಬೇಕಾದಷ್ಟು ದುಡ್ಡು ಹೊಂದಿಸು, ಹಾಗೇನೆ ನೀನು ಏನಾದರೂ ಮಾಡಪ್ಪ ಅಂತ ಹೇಳಿ ಕುಸುಮ ಅವರು ದೇವ್ರ ಹತ್ರ ಕೇಳ್ಕೊತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಆದಿ ಮತ್ತು ಭಾಗ್ಯ ಕೂಡ ಮೇಲ್ಗಡೆ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಕುಸುಮ ಅಲ್ಲಿ ಇರೋದನ್ನು ನೋಡ್ತಾರೆ. ಆಗ ಅಲ್ಲಿ ಕುಸುಮ ಇರೋದಿಲ್ಲ. ಧರ್ಮ ಅವ್ರು ಮಲಗಿರೋ ರೂಮ್ನ ನೋಡಿ ಭಾಗ್ಯವರು ತುಂಬ ಧರ್ಮ ಅವ್ರು ನೋಡಿ ಫೀಲ್ ಮಾಡ್ಕೋತಾರೆ. ಭಾಗ್ಯನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ತುಂಬ ದುಃಖಿಸ್ಕೊಂಡು ಭಾಗ್ಯವರು ಅಳ್ತಿರ್ತಾರೆ. ಆದಿಯವರೇ, ಮಾವ ತುಂಬಾ ಕಷ್ಟಪಡ್ತಿದ್ದಾರೆ, ಅವ್ರನ್ನ ಈ ಸ್ಥಿತಿಲಿ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾರೆ. ಅದೇ ಒಂದು ಕಡೆ ನರ್ಸ್ ಬರ್ತಾರೆ. ಬಂದುಬಿಟ್ಟು ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ ಅವ್ರು ನನ್ನ ಮಾವ, ಅವ್ರಿಗೆ ಏನಾಗಿದೆ ಅಂತ ಭಾಗ್ಯ ಕೇಳ್ತಾರೆ. ಇವಾಗ ಆರಾಮಾಗಿದ್ದಾರಾ ಅಂತ ಭಾಗ್ಯ ಕೇಳಿದ ತಕ್ಷಣವೇ ಇಲ್ಲ ಮೇಡಮ್, ಅವರ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ, 2 ದಿನದಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂತಂದರೆ ಜೀವಕ್ಕೆ ತುಂಬ ಅಪಾಯ ಆಗುತ್ತೆ ಅಂತ ನರ್ಸ್ ಹೇಳಿದ ತಕ್ಷಣವೇ ಅವ್ರನ್ನ ಅಡ್ಮಿಟ್ ಮಾಡಿದ್ರಲ್ಲ ಅವ್ರ ವೈಫ್ ಎಲ್ಲಿ ಅಂತ ಆದಿಯವ್ರು ಕೇಳ್ತಾರೆ. ಕುಸುಮ ಅವರು ಅಲ್ಲೇ ಬಚ್ಚಿಟ್ಕೊಂಡು ನರ್ಸ್ಗೆ ಸನ್ನೆ ಮಾಡ್ತಾರೆ, ಹೇಳಬೇಡ ಅಂತ. ನರ್ಸು ಕೂಡ ಆಯಿತು ಅಂತ ಹೇಳಿ ಅದು ಗೊತ್ತಿಲ್ಲ ಮೇಡಮ್, 2 ದಿನದ ಹಿಂದೆ ಅವರು ಇಲ್ಲಿಗೆ ಅಡ್ಮಿಟ್ ಮಾಡಿ ದುಡ್ಡನ್ನು ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದರು ಅಂತ ನರ್ಸುಗಳು ಹೇಳ್ತಾಳೆ. ಇಲ್ಲಿ ಭಾಗ್ಯ ಕಣ್ಣೀರು ಹಾಕ್ತಾ ಇರ್ತಾರೆ. ಇನ್ನು ಒಂದು ಕಡೆ ಕುಸುಮ ಕೂಡ ಕಣ್ಣೀರು ಹಾಕ್ಕೊಂಡು ದಯವಿಟ್ಟು ನಾನು ಕ್ಷಮಿಸ್ಬಿಡು ಮಗಳೇ, ನಾನಾಗಲಿ ನಮ್ಮ ಮನೆಯವರಾಗಲಿ ನಿನಗೆ ಹೊರೆ ಆಗೋಕ್ಕೆ ನನಗೆ ಇಷ್ಟಪಡಲ್ಲ, ನಾನು ನಿನ್ನ ಕಷ್ಟ ಕೊಡೋಕ್ಕೂ ನನಗಿಷ್ಟ ಇಲ್ಲ ಅಂದಿದ ತಕ್ಷಣ ಗಂಡನ ಮನೆ ಬಿಟ್ಟು ಮತ್ತೆ ನೀನು ನಮ್ಮ ಕಷ್ಟಕ್ಕಾಗಿಯೇ ಇಲ್ಲಿ ಬಂದಿರೋದು ನನಗೆ ಗೊತ್ತು, ನಿನಗೆ ಕಷ್ಟ ಕೊಡೋಕ್ಕೆ ನನಗಿಷ್ಟ ಇಲ್ಲ ಮಗಳೇ ಅಂತ ಹೇಳೋ ಕುಸುಮ ಅವರು ನಿಂತ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.